ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಪ್ರಾಬ್ಲಮ್ DFA ಕನ್ಸ್ಟ್ರಕ್ಷನ್ಸ್ ಬಗ್ಗೆ 3 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಪ್ರಾಬ್ಲಮ್, ಸ್ಟ್ರಿಂಗ್ ದಟ್ ಈಸ್ ಹ್ಯಾವಿಂಗ್ ಎ ಬಿ ಬಿ. ಸೊ ಈ ಸ್ಟ್ರಿಂಗು ನಾವು ಮಿಡಲಲ್ಲಾರು ಬರ್ಬೋದು, ಲಾಸ್ಟಲ್ಲಾರು ಬರ್ಬೋದು, ಏನಾರು ಬರ್ಬೋದು, ಒಟ್ಟಿನಲ್ಲಿ ನಮಗೆ ಒಂದು ಸಲಿನಾರು ಎ ಬಿ ಬಿ ಅನ್ನೋ ಒಂದು ಸ್ಟ್ರಿಂಗು ಬರಬೇಕು. ಸೊ ಇದಕ್ಕೆ ಫಸ್ಟು ಸ್ಟ್ರಿಂಗ್ನ ಬರೆಯೋಣ. ಸ್ಟ್ರಿಂಗ್ಸ್ ಯಾವ ಥರ ಬರ್ಬೋದು? ಎ ಬಿ ಬಿ, ಎ ಬಿ ಬಿ ಬರ್ಬೋದು, ಅಥವಾ ನಮಗೆ ಎ ಎ ಎ ಬಿ ಬಿ, ಇಲ್ಲಿ ಬಂತಲ್ಲ ಎ ಬಿ ಬಿ ಬಿ, ಈ ಥರ ಬರ್ಬೋದು. ಸೊ ಒಟ್ನಲ್ಲಿ ನಮಗೆ ಎ ಬಿ ಬಿ ಅನ್ನೋ ಒಂದು ಸ್ಟ್ರಿಂಗು ನಮಗೆ ಬರ್ತಾ ಹೋಗಬೇಕು. ಸೊ ಇದಕ್ಕೆ ಲ್ಯಾಂಗ್ವೇಜ್ ಹೇಗೆ ಬರೆಯೋದು ಅಂದರೆ, ಎಕ್ಸ್ ಏನು ಬೇಕಾದ್ರೂ ಈ ಹಿಂದೆ ಬರ್ಬೋದು, ಎ ಬಿ ಬಿ ಮತ್ತು ಮುಂದೆ ಕೂಡ ಏನು ಬೇಕಾದರೂ ಬರ್ಬೋದು. ಸೊ ಎಕ್ಸ್ ವೈ ವಿಚ್ ಬಿಲಾಂಗ್ಸ್ ಟು ಎ ಕಮ ಬಿ ಸ್ಟಾರ್. ಸ್ಟಾರ್ ಅಂದರೆ ಈ ಎಕ್ಸ್ ಮತ್ತು ವೈ ವ್ಯಾಲ್ಯೂ ನಲ್ ಕೂಡ ಆಗಿರ್ಬೋದು. ಸೊ ಬರೀ ಎ ಬಿ ಬಿ ಮಾತ್ರ ಎಂಡ್ ಆಗ್ಬೋದು. ಸೊ ಇಲ್ಲಿ ನೋಡಿದಾಗ ನಮ್ಮ ಹತ್ರ 3 ಸ್ಟೇಟ್ಸ್ ಇದೆ. ಸೊ ನಾವು ಅದನ್ನು DFA ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಸ್ಟೇಟ್ಸ್ ಬೇಕಾಗುತ್ತೆ? n+1 ಸ್ಟೇಟ್ಸ್. ಸೊ 3 + 1 = 4 ಸ್ಟೇಟ್ಸ್ ನಮಗೆ ಬೇಕಾಗುತ್ತೆ. ಆ 4 ಸ್ಟೇಟ್ಸ್ ಯಾವ್ಯಾವು? Q0, Q1, Q2, Q3, ಈ 4 ಸ್ಟೇಟ್ ಬೇಕಾಗುತ್ತೆ. ಸೊ ನಾವು Q1ನ ಇನಿಷಿಯಲ್ ಸ್ಟೇಟ್ ಮತ್ತು Q3ನ ಫೈನಲ್ ಸ್ಟೇಟ್ ಅಂತ ಅಂದ್ಕೊಳ್ಳೋಣ. ಸೊ ನಮಗೆ ಬೇಕಾಗಿರೋ ಸ್ಟ್ರಿಂಗ್ ಏನು? ಎ ಬಿ ಬಿ. ಫಸ್ಟ್ ಅದನ್ನು ಬರೆಯೋಣ. ಎ ಬಿ ಬಿ ಅನ್ನೋ ಒಂದು ಸಬ್ಸ್ಟ್ರಿಂಗ್ ಬೇಕು. ಸೊ ಅದ್ರ ಹಿಂದೆ ಏನು ಬೇಕಾದರೂ ಬರ್ಬೋದು, ಬಿ, ಯಾಕಂದರೆ ಈ ಎ ಆಲ್ರೆಡಿ ನಾವು ಕನೆಕ್ಷನ್ ಕೊಟ್ಟಿದ್ದೀವಿ Q1ಗೆ. ನೆಕ್ಸ್ಟ್ ಬಿ ಆದಮೇಲೆ ಇಲ್ಲಿ ಎಷ್ಟು ಏನು ಬೇಕಾದರೂ ಬರ್ಬೋದು, ಎ ಬಿ ಏನು ಬೇಕಾದರೂ ಬರ್ಬೋದು. Q3 ಆದಮೇಲೆ ಏನು ಬೇಕಾದರೂ. ಫಸ್ಟ್ ನಮಗೆ ಏನು ಬೇಕಾಗಿರೋದು? ಎ ಬಿ ಬಿ. ಎ ಬಿ ಬಿ ಕನ್ಸಿಕ್ಯೂಟಿವ್ ಆಗಿ ಕಂಟಿನ್ಯೂಸ್ ಆಗಿ ಬರಬೇಕು. ಸೊ ಇಲ್ಲಿ ಬಿ Q2ಗೆ ಹೋಯ್ತು, ಆದರೆ ಇಲ್ಲೇನಾದರೂ ಎ ಬಂದರೆ ಏನು ಮಾಡೋಣ? ಎ ಬಂದರೆ Q0ಗೆ ಕೊಡೋಣ. ಎ ಬಂದಾಗ Q0ಗೆ ಕೊಟ್ಟರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಎ ಬಿ ಬಿ, ಎ ಬಿ ಬಿ ಮುಂದೆ ಏನು ಬೇಕಾದರೂ ಬರ್ಬೋದು. ಸೊ ನಮಗೇನು ಸ್ಟ್ರಿಂಗ್ ಬೇಕು? ಎ ಬಿ ಬಿ ಬೇಕು. ಸೊ ಇಲ್ಲೂ ಕೂಡ ಎ ಬರುತ್ತೆ. ಸೊ ಈ ಏನು ಮಾಡೋಣ ಅಂದರೆ, ಎ ಬಿ ಬಿ ಬೇಕಲ್ವಾ, ಇಲ್ಲಿ ಎ ಬಿ ಬಿ, ಈ ಏನು ಕೂಡ ಇಲ್ಲಿ ಕೊಡೋಣ. ಸೊ ನಮಗೇನು ಬಂದಂಗಾಯಿತು? ಎ ಬಿ ಬಿ, ಎ ಬಿ ಬಿ ಬಂತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಸ್ಟ್ರಿಂಗ್ ದಟ್ ಈಸ್ ನಾಟ್ ಹ್ಯಾವಿಂಗ್ ಎ ಬಿ ಬಿ. ಇದನ್ನು ಮಾಡೋದಕ್ಕೆ ನಾವೇನು ಮಾಡಬೇಕು ಅಂದರೆ, ಫಸ್ಟು ವಿಚ್ ಈಸ್ ಹ್ಯಾವಿಂಗ್ ಕಾಂಟ್ರಾಡಿಕ್ಷನ್ ಮಾಡಬೇಕು. ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಎ ಬಿ ಬಿ ಮಾಡಬೇಕು. ಎ ಬಿ ಬಿ ಮಾಡಾದಮೇಲೆ ಸಿಂಪಲ್ ಸ್ಟೆಪ್ಸ್ ಏನಿಲ್ಲ, ಸಿಂಪಲ್ ಬರೀರಿ. ಫಸ್ಟ್ ಏನು ಮಾಡಬೇಕು? ಎ ಬಿ ಬಿ ಇರೋದನ್ನ ಬರಿಬೇಕಲ್ವಾ. ಎ ಬಿ ಬಿ ಇರೋದನ್ನ ಬರಿತಾ ಹೋಗೋಣ. ಸೊ ಇಲ್ಲೇ ಹೇಳ್ಕೊಡ್ತೀನಿ. ಎ ಬಿ ಬಿ ಬಂದಿರೋದಕ್ಕೆ ಸಿಂಪಲಾಗಿ ಈ ಇನಿಷಿಯಲ್ ಸ್ಟೇಟ್ ಇದೆಯಲ್ಲ, ಈ ಇನಿಷಿಯಲ್ ಸ್ಟೇಟ್ನ ಫೈನಲ್ ಸ್ಟೇಟ್ಸ್ ಮಾಡಬೇಕು. ಅಂದರೆ ಫೈನಲ್ ಸ್ಟೇಟ್ ಒಂದನ್ನು ಬಿಟ್ಟು ಇನ್ನೆಲ್ಲದನ್ನು ಕೂಡ ಫೈನಲ್ ಸ್ಟೇಟ್. ಅಂದರೆ ನೋಡಿ, ಈಗ Q3 ಫೈನಲ್ ಸ್ಟೇಟ್ ಆಗಿದೆ ಅಲ್ವಾ, ಅದನ್ನು ನಾವು ಫೈನಲ್ ಸ್ಟೇಟ್ ಮಾಡಬಾರ್ದು. ಫೈನಲ್ ಸ್ಟೇಟ್ನ ನಾನ್ ಫೈನಲ್ ಸ್ಟೇಟ್ ಮಾಡಬೇಕು. ಸೊ ಯಾವ್ಯಾವ ನಾನ್ ಫೈನಲ್ ಸ್ಟೇಟ್ ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗ್ ಸ್ಟೇಟ್ ಅವಷ್ಟನ್ನು ಕೂಡ ನಾವು ಫೈನಲ್ ಸ್ಟೇಟ್ ಮಾಡಬೇಕು. ಸೊ ಇಷ್ಟೇ, ಫೈನಲ್ ಸ್ಟೇಟ್ನ ನಾನ್ ಫೈನಲ್ ಸ್ಟೇಟ್ ಮಾಡಿವಿ. ಇನ್ನು ಉಳಿದಿರೋ ಅಂಥ ನಾನ್ ಫೈನಲ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಇನಿಷಿಯಲ್ ಸ್ಟೇಟ್ನು ಕೂಡ ನಾವು ಫೈನಲ್ ಸ್ಟೇಟ್ ಮಾಡಿದ್ವಿ. ಈ ಥರ ಮಾಡಿದ್ರೆ ಸ್ಟ್ರಿಂಗ್ ದಟ್ ಈಸ್ ನಾಟ್ ಹ್ಯಾವಿಂಗ್ ದ ಸಬ್ ಸ್ಟ್ರಿಂಗ್ ಎ ಬಿ ಬಿ ವಿಚ್ ಈಸ್ ನಾಟ್ ಹ್ಯಾವಿಂಗ್ ಎ ಬಿ ಬಿ ಬಂತು. ಸೊ ನೆಕ್ಸ್ಟ್ 3ನೇ ಪ್ರಾಬ್ಲಮ್ ಯಾವುದು ಅಂದರೆ, ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ಇಲ್ಲೇ ಬರೆದು ತೋರಿಸ್ತೀನಿ. ಸೊ ಇಲ್ಲೇ ಬರೆದು ತೋರಿಸ್ತೀನಿ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಸಾರಿ. ಇಲ್ಲೇನು ಮಾಡೋಣ ಅಂದರೆ, ಸೊ 3ನೇ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಇರೋದು. 3ನೇ ಕ್ವಶನ್, ಸ್ಟ್ರಿಂಗ್ ದಟ್ ಈಸ್ ಹ್ಯಾವಿಂಗ್ 3 ಕನ್ಸಿಕ್ಯೂಟಿವ್ ಝೀರೋಸ್ ಓವರ್ 0,1. 0,1ನ ಯೂಸ್ ಮಾಡಿಕೊಂಡು 3 ಕನ್ಸಿಕ್ಯೂಟಿವ್ ಝೀರೋಸ್ ಇರೋದನ್ನ ನಾವು ಮಾಡಬೇಕು. ಸೊ ಅದಕ್ಕೆ ಲ್ಯಾಂಗ್ವೇಜ್ ಹೇಗೆ ಬರುತ್ತೆ ಅಂತ ಅಂದರೆ, L = 1 +
ಎಪ್ಸಲಾನ್. ಅಂದರೆ ನಲ್ ಸ್ಟೇಟ್ಸ್ ಕೂಡ ಬರ್ಬೋದು ಸ್ಟಾರ್ಟಿಂಗಲ್ಲಿ 0 0 0. ಒಟ್ನಲ್ಲಿ 3 ಕನ್ಸಿಕ್ಯೂಟಿವ್ ಝೀರೋಸ್ ನಮಗೆ ಒಂದು ಸಲಿನಾರು ಬರಬೇಕು. 0 0 0 ಪ್ಲಸ್ 1 ಸ್ಟಾರ್. ಇದು ನಮಗೆ ಲ್ಯಾಂಗ್ವೇಜ್ ಆಯಿತು. ಇದನ್ನು ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋಣ ಅಂದರೆ ಮಿನಿಮಮ್ ನಮಗೆ ಬೇಕಾಗಿರೋದೇನು 3 ಕನ್ಸಿಕ್ಯೂಟಿವ್ ಝೀರೋಸ್. ಸೊ 3 + 1 = 4 ಸ್ಟೇಟ್ಸ್ ಬೇಕು. ಸೊ Q0 Q1 Q2 ಮತ್ತು Q3. ಸೊ ಟೋಟಲ್ ನಮಗೆ 4 ಸ್ಟೇಟ್ಸ್ನ ನಾವು ಯೂಸ್ ಮಾಡ್ಕೊಂಡ್ವಿ. ಸೊ ನಮಗೆ ಬೇಕಾಗಿರೋ ಸ್ಟ್ರಿಂಗ್ ಏನು 0 0 0 ಕಂಟಿನ್ಯೂಯಸ್ 0 0 0ಸ್ ಬೇಕು. ಸೊ ಅದಕ್ಕಿಂತ ಮುಂಚೆ ಏನು ಬೇಕಾದ್ರೂ ಬಂದಿರ್ಬೋದು. 1 0 ನಾವು Q1ಗೆ ಕೊಟ್ಟಿರೋದ್ರಿಂದ 1. ನೆಕ್ಸ್ಟ್ Q3 1 ಬರಲಿ. ನಮಗೆ ಕಂಟಿನ್ಯೂಸ್ ಝೀರೋಸ್ ಬೇಕಾ? ಝೀರೋಸ್ ಬಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ಮಧ್ಯೆ ಏನಾದ್ರು 1 ಬಂದರೆ ಅಥವಾ ಇಲ್ಲಿ Q2ಗೆ 1 ಬಂದರೆ ಏನು ಮಾಡೋದು? ಇದನ್ನು ನಾವು ಟ್ರ್ಯಾಪ್ ಸ್ಟೇಟ್ಗೆ ಹಾಕೋಣ. ಟ್ರ್ಯಾಪ್ ಸ್ಟೇಟ್ 1 ಬಂದರೆ ಟ್ರ್ಯಾಪ್ ಸ್ಟೇಟ್ಗೆ ಹೋಗುತ್ತೆ. ಸೊ ಟ್ರ್ಯಾಪ್ ಸ್ಟೇಟ್ನ ಸೆಲ್ಫ್ ಲೂಪ್ನ ಕೊಟ್ಟರೆ ಸೆಲ್ಫ್ ಲೂಪಿಂದ ಹಾಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲೇನಾದ್ರೂ 1 ಬಂತು, ಅದೇ 0 ಬಂದರೆ ನಾವು Q2 ಕೊಡೋಣ. 0 ಬಂದರೆ Q2 ಅಂದರೆ ಏನಾಯಿತು? 3 ಕನ್ಸಿಕ್ಯೂಟಿವ್ ಝೀರೋಸ್ ಆಯಿತು. ಇಲ್ಲಿ 0 ಬಂದ್ರೂ ಕೂಡ 4 ಕನ್ಸಿಕ್ಯೂಟಿವ್. ನಮಗೆ ಬೇಕಾಗಿರೋದು 3 ಕನ್ಸಿಕ್ಯೂಟಿವ್ ಝೀರೋಸ್ ಅಲ್ವಾ? 0 0 0. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಆಯಿತು, ಪ್ಲೀಸ್ ಅದನ್ನು ಮೈಂಡಲ್ಲಿ ಇಟ್ಕೋಬೇಡ್ರಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಇದೇ ಥರ ಎಕ್ಸಾಮ್ಸಲ್ಲಿ ನೀಟಾಗಿ ಈ ಥರ ಬರೆದು ಇದಕ್ಕೊಂದು ಟೇಬಲ್ನ ಬರಿಬೇಕಾಗುತ್ತೆ. ಆ ಟೇಬಲ್ನ ನಾನು ಫಸ್ಟ್ 5 ಪಾರ್ಟ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದ್ರ ಲಿಂಕ್ನ ನಾನು ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಹೋಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಇದು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.